ತಮಗೆಲ್ಲರಿಗೂ ವಂದನೆಗಳು. ಶರಣರು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಜೀವನವನ್ನು ಶ್ರೀಮಂತಗೊಳಿಸಿಕೊಂಡವರು. ನಿಜಗುಣ ಶಿವಯೋಗಿಗಳು ಅದನ್ನೇ ಹೇಳಿದರು. ಯಾರಪ್ಪ ಜಾಣ? ಜಾಣ ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಲೌಕಿಕ ಪಾರಮಾರ್ಥವನ್ನು ಮಾನದೆ ನಡೆಸುವವನು ಜಾಣನು. ಯಾರು ಜಾಣ ಅಂದ್ರೆ, ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಜೀವನವನ್ನು ಸುಂದರವಾಗಿ ನಡೆಸುವವನು ಜಾಣನು. ಲೌಕಿಕ ಜೀವನವೂ ಚಂದಿರಬೇಕು, ಪಾರಮಾರ್ಥಿಕವೂ ಚಂದಿರಬೇಕು. ಇವು ಜೀವನಕ್ಕೆ ಎರಡು ಮುಖಗಳಿದ್ದ ಹಾಗೆ. ಎರಡನ್ನು ಸಾಧಿಸಿದಾಗಲೇ ನಮ್ಮ ಜೀವನ ಪೂರ್ಣ ಆಗೋದು. ಲೌಕಿಕ ಅಂದರೆ ಏನು? ಪಾರಮಾರ್ಥಿಕ ಅಂದರೆ ಏನು? ಲೌಕಿಕ ಅಂದ್ರೆ ಮದುವೆ ಆಗೋದು, ಸಂಸಾರ ಮಾಡೋದು, ಅದಷ್ಟೇ ಲೌಕಿಕ ಅಲ್ಲ. ಲೌಕಿಕ ಅಂದರೆ ಈ ಹೊರಗಿನ ಜೀವನ. ಅವರು ಮದುವೆ ಆಗಲಿ ಅಥವಾ ಆಗದೇ ಇರಲಿ, ಎಲ್ಲರಿಗೂ ಹೊರಗಿನ ಜೀವನ ಇದ್ದೇ ಇರ್ತದೆ. ಆನಂತರ ಪಾರಮಾರ್ಥಿಕ ಜೀವನ ಅಂದರೆ ಒಳಗಿನ ಒಂದಿಷ್ಟು ಸಾಧನೆ, ಆಂತರಿಕ ಸಾಧನೆ, ಅದು ಪಾರಮಾರ್ಥಿಕ ಜೀವನ. ಇವು ಎರಡೂ ಬೇಕು ಮನುಷ್ಯನಿಗೆ. ಹೊರಗಿನ ಜೀವನವೂ ಸುಂದರ ಆಗಬೇಕು, ಒಳಗಿನ ಜೀವನವೂ ನಮ್ಮದು ಸುಂದರ ಆಗಬೇಕು. ಆವಾಗ ನಮ್ಮ ಜೀವನ ಪೂರ್ಣ ಆಯಿತು ಅಂತ ಅದರ ಅರ್ಥ. ನಾವೇನಂತೀವಿ ಅಂದ್ರೆ, ಹೆಂಗೆ ನಾವು ಬದುಕಬೇಕು ಅಂದ್ರೆ, ನಾವೆಲ್ಲರೂ ಉಳಿದವರೆಲ್ಲ ಹೇಳ್ತಾರೆ, ಎಲ್ಲರೂ ನಿನ್ನನ್ನು ಗುರುತು ಹಿಡಿಯುವಂಗೆ ನೀನು ಸಾಧಿಸಬೇಕು ನೋಡು, ಏನಾದರೂ ಸಾಧನೆ ಮಾಡಬೇಕು ಅಂತ. ಎಲ್ಲರೂ ನಿನ್ನನ್ನು ಗುರುತು ಹಿಡಿಬೇಕು. ಆದರೆ ನಮ್ಮ ಬದುಕು ಹೇಗಿರಬೇಕು ಅಂದ್ರೆ, ಹೊರಗಿನವ್ರು ನಮ್ಮನ್ನು ಗುರುತು ಹಿಡಿತಾರೋ ಬಿಡ್ತಾರೋ ಅದನ್ನೊಂದಿಷ್ಟು ಆ ಕಡೆ ಇಡೋಣ. ನಮ್ಮ ಗುರುತರೆ ನಮಗಾಗಬೇಕು, ಹಾಗೆ ನಾವು ಬದುಕಬೇಕು. ಮತ್ತು ಹೊರಗಿನ ಜನ ಹೆಮ್ಮೆ ಪಡಬೇಕು ನೋಡು, ಹಾಗೆ ಬದುಕಬೇಕು ಅಂತ ನಾವೆಲ್ಲರೂ ಹೇಳ್ತೀವಿ. ನಿನ್ನ ಜೀವನವನ್ನು ನೋಡಿ ಹೊರಗಿನ ಜನ ಹೆಮ್ಮೆ ಪಡಬೇಕು ಅಂತ. ಹೊರಗಿನವರು ಏನಾರೇ ಪಡಲಿ, ಆದರೆ ನಮ್ಮ ಜೀವನವನ್ನು ನೋಡಿ ನಮಗೆ ಹೆಮ್ಮೆ ಅನ್ನಿಸ್ಬೇಕು. ನಾನು ಬದುಕಿದಲ್ಲಪ್ಪ ಸಾರ್ಥಕವಾಗಿ ಅಂತ ಅನ್ನಿಸ್ಬೇಕು. ಮತ್ತು ಹೊರಗೆ ನಾವು ಎಷ್ಟು ಶ್ರೀಮಂತಿಕೆಯನ್ನು ಗಳಿಸ್ತೀವಿ ಅದು ಭಾಳ ಮುಖ್ಯ ಅಲ್ಲ, ಎಷ್ಟು ನಾವು ಸಂತುಷ್ಟರಾಗಿ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯವಾದದ್ದು. ಬರೀ ನಾವು ಹೊರಗೆ ಎಲ್ಲ ಗಳಿಸಿದ್ವಿ, ಹೊರಗೆ ಹೌದಂತ ಅನಿಸ್ಕೊಂಡಿವಿ, ಮನಸ್ಸಿನಲ್ಲಿ ಏನೇನೂ ಇಲ್ಲ, ಹಾಗಾಯಿತು ಅಂದ್ರೆ ಆ ಜೀವನಕ್ಕೆ ಏನು ಬೆಲೆ ಅದ? ಅದನ್ನು ಶರಣರು ಲೌಕಿಕವನ್ನು ಅವರು ಸಾಧಿಸಿದರು, ಪಾರಮಾರ್ಥವನ್ನು ಮಾಡಿದರು. ಅದಕ್ಕೆ ಅವರು ಜಾಣರು ಅಂತ ಕರೆಸಿಕೊಂಡ್ರು. ಇವು ಎರಡನ್ನು ಮಾಡೋದು ಬಹಳ ಸ್ವಲ್ಪ ಕಠಿಣ ಅದು. ಎರಡನ್ನು ಮಾಡೋದು ಬಹಳಷ್ಟು ಕಠಿಣ ಅದು. ಅದಕ್ಕೆ ಜಾಣತನ ಬೇಕಾಗ್ತದೆ. ನಾವೆಲ್ಲ ಹೊರಗೆ ಮಾಡೋದರಲ್ಲಿ ಭಾಳ ಜಾಣರು, ದುಡಿಯೋದ್ರಲ್ಲಿ, ಗಳಿಸೋದ್ರಲ್ಲಿ, ಹೊರಗೆ ಜನರಲ್ಲಿ ಹೌದು ಅನಿಸಿಕೊಳ್ಳೋದ್ರಲ್ಲಿ ಭಾಳ ನಾವೆಲ್ಲ ಜಾಣರು. ಅದನ್ನು ಭಾಳ ಸುಲಭವಾಗಿ ಮಾಡಬಹುದು, ಆದರೆ ಒಳಗಡೆ ಮಾಡೋದೊಂದಿಷ್ಟು ಕಷ್ಟ ಅದು. ಶರಣರು ಮಾತ್ರ ಎರಡನ್ನೂ ಮಾಡಿದರು. ಹಾಗೇನೊಂದು ಅವ್ರದ್ದು ಜೀವನ ಇತ್ತಲ್ಲ, ಒಳಗಿನ ಒಂದು ಸಾಧನೆಗೆ, ಒಳಗಿನ ವಿಕಾಸಕ್ಕೆ ಒಂದು 6 ಹಂತಗಳನ್ನು ಮಾಡಿದರು. ಮನಸ್ಸಿನಲ್ಲಿ ಮನುಷ್ಯ ವಿಕಾಸ ಆಗಬೇಕು, ವಿಕಾಸವನ್ನು ಹೊಂದಬೇಕು. ಹೇಗೆ ಹೊರಗಡೆ ಶ್ರೀಮಂತ ಆಗಬೇಕಂತ ನಾವು ಹೇಗೆ ಬಯಸ್ತೀವಿ, ಹಾಗೆ ಮನಸ್ಸಿನಲ್ಲಿ ಆತ ಶ್ರೀಮಂತ ಆಗಬೇಕು.
ಅದಕ್ಕೆ 6 ಹಂತಗಳನ್ನು ಅವರು ಇಟ್ಟರು. ಅವು ದೇವನನ್ನು ಒಲಿಸಿಕೊಳ್ಳುವಂಥ ದಾರಿ. ದೇವಲೋಕಕ್ಕೆ ಬಟ್ಟೆ ಕಾಣಿರು, ದೇವಲೋಕಕ್ಕವೇ ದಾರಿ. ಮತ್ತು ನಮ್ಮಲ್ಲಿರುವಂಥ ಆನಂದವನ್ನು ಪಡಿಲಿಕ್ಕೆ ಅವು ಸಾಧನ. ಯಾವ ಮನುಷ್ಯ ಆ 6 ಸಾಧಿಸ್ತಾನ ಆತ ಒಳಗಡೆ ಶ್ರೀಮಂತನಾಗ್ತಾನೆ ಮತ್ತು ಆನಂದವನ್ನು ಪಡಿತಾನೆ. ಅವುಗಳಿಗೆ ನಾವು ಷಟ್ ಸ್ಥಳ ಸಾಧನೆಗಳು ಅಂತ ಕರೆಯೋದು. ಅಂಥ 6 ಮಾರ್ಗಗಳಲ್ಲಿ ಈಗಾಗಲೇ ನಾವು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಇಷ್ಟು 4 ನೋಡೇವೆ. ಇವತ್ತು ಶರಣ. ಯಾರಿಗೆ ಶರಣ ಅಂತನಬೇಕು? ನಾವೆಲ್ಲರಿಗೂ ಕರಿತೀವಿ ಶರಣ. ಇವರು ಶರಣರು, ಅವರು ಶರಣೆಯರು. ಯಾರು ಶರಣರು, ಯಾರು ಶರಣೆಯರು? ಸುಮ್ಮನೆ ವ್ಯಾವಹಾರಿಕವಾಗಿ ಕರೆಯೋದು ಬೇರೆ, ಕರೆಯೋಣ ಇರಲಿ. ಈಗ ಹೇಗೆ ಶ್ರೀ ಅಂತ ನಾವು ಕರಿತೀವಿ, ಹಾಗೆ ಶರಣರು ಅಂತ ಕರೆಯೋಣ ವ್ಯಾವಹಾರಿಕವಾಗಿ. ಆದರೆ ನಿಜವಾಗಲೂ ಯಾರು ಶರಣರು? ಯಾರಿಗೆ ಶರಣ ಅನ್ನಬೇಕು? ಮೊದಲನೇದು ಶ್ಲೋಕದಲ್ಲಿ ನೋಡೋಣ. ಪತಿರ್ಲಿಂಗಂ ಸತಿ ಚಾಹಮಿತಿ ಪಂಚೇಂದ್ರಿಯ ಸುಖಂ ನಾಸ್ತಿ ಶರಣಸ್ಥಲ ಮುಚ್ಚತೆ. ಪತಿರ್ಲಿಂಗಂ ಸತಿ ಚ ಅಹಮಿತಿ. ಲಿಂಗವೇ ನನ್ನ ಪತಿ, ನಾನು ಸತಿ, ಮತ್ತು ಪಂಚೇಂದ್ರಿಯ ಸುಖಗಳು ಅವನಿಗೇನೂ ಬೇಕಾಗಿಲ್ಲ. ಹಾಗೆ ಯಾವ ಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೆ ಅವರಿಗೆ ಶರಣರು ಅಂತ ಕರೀತಾರೆ. ಈಗ ಒಬ್ಬ ಹೆಂಡತಿಗೆ ಗಂಡ ಬಹಳ ಮುಖ್ಯ. ಹೆಂಡತಿಯ ಸೌಖ್ಯ ಎಲ್ಲ ಗಂಡನೇ, ಆತ ಎಲ್ಲವನ್ನು ಒದಗಿಸ್ತಾನೆ. ಹಾಗೆ ಶರಣನಿಗೆ ಪತಿ ಯಾರು ಅಂದರೆ ಲಿಂಗವೇ ಪತಿ. ಶರಣ ಸತಿ ಲಿಂಗಪತಿ ಅನ್ನುವಂಥ ಭಾವ ಯಾರಲ್ಲಿ ಬಂದಿರ್ತದೆ ಅವರಿಗೆ ಶರಣರು ಅಂತ ಕರೆಯೋದು. ಇದರ ಅರ್ಥ ಸತಿಪತಿ ಅನ್ನುವಂಥ ಭಾವ ಇದರಲ್ಲಿ ಒಬ್ಬರು ಸಣ್ಣವರು ಒಬ್ಬರು ದೊಡ್ಡವರು ಅಂತ ಹೀಗಲ್ಲ. ಪತಿ ಅಂದರೆ ಬಹಳ ಶ್ರೇಷ್ಠ, ಸತಿ ಅಂದರೆ ಕನಿಷ್ಠ ಅಂತಲ್ಲ. ಲಿಂಗ ಪತಿ ಆಗಿರಬೇಕು, ಶರಣ ಸತಿ ಆಗಿರಬೇಕು. ಅಂದರೆ ಲಿಂಗ ಅದು ಬಹಳ ಶ್ರೇಷ್ಠ ಆಯಿತು ಮತ್ತು ಪತಿ ಬಹಳ ಕಡಿಮೆ ಆದ. ಹೆಂಗೆ ನಾವೀಗ ಹೊರಗಡೆ ವ್ಯಾವಹಾರಿಕವಾಗಿ ಗಂಡ ಹೆಂಡರನನ್ನು ಗುರುತಿಸ್ತೀವಿ ಹಾಗಂತಲ್ಲ. ಅದೊಂದು ಭಾವ ಅದ. ಪತಿ ಆಗಬೇಕಾದ್ರೆ ಸತಿ ಇರಬೇಕಲ್ಲ. ಸತಿನೇ ಇರದಿದ್ರೆ ಪತಿ ಹೆಂಗಾಗೋದು? ಸತಿನೂ ಏನು ಕಡಿಮೆ ಅಲ್ಲ. ಹೆಂಡತಿದ್ರನೆಲ್ಲ ಇವ ಗಂಡ ಆಗುವುದು. ಆದ್ದರಿಂದ ಅಲ್ಲಿ ದೊಡ್ಡವರು ಸಣ್ಣವರು, ಅವರು ಶ್ರೇಷ್ಠರು ಕನಿಷ್ಠರು ಅಂತಲ್ಲ. ಆದರೆ ಭಾವ ಏನು ಅಂದರೆ ನಾನು ಸತಿ, ಲಿಂಗವೇ ಪತಿ, ದೇವರೇ ಪತಿ, ದೇವರೇ ನನ್ನ ಸರ್ವಸ್ವ. ಹೇಗೆ ಹೆಂಡತಿ ಗಂಡನನ್ನೇ ತನ್ನ ಸರ್ವಸ್ವ ಅಂತ ಭಾವಿಸ್ತಾಳ, ಹಾಗೆ ಶರಣ ದೇವನನ್ನೇ ಆತ ತನ್ನ ಸರ್ವಸ್ವ ಅಂತ ಭಾವಿಸ್ತಾನೆ. ಅದು ಭಾವ ಒಂದು. ಅವಾಗ ಏನಾಗ್ತದೆ, ಶರಣನ ಸರ್ವಾಂಗವೆಲ್ಲ ಲಿಂಗ. ಅಲ್ಲಮ್ಮ ಪ್ರಭುದೇವರು ಹೇಳಿದರು, ಅವರು ಶರಣರು ಹೇಗಿರ್ತಾರೆ? ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿಯುವ ಕಿಚ್ಚಿಗೆ ಮೈಯೆಲ್ಲ ಬಾಯಿ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಇದು ಕಾರಣ ಗುಹೇಶ್ವರ ನಿಮ್ಮ ಶರಣಂಗೆ, ನಿಮ್ಮ ಶರಣನ ದೇಹವೆಲ್ಲ ಸರ್ವಾಂಗವೆಲ್ಲ ಲಿಂಗ ಕಾಣ. ಹರಿಯುವ ನದಿಗೆ ಅದಕ್ಕೆ ಮೈಯೆಲ್ಲ ಕಾಲು. ನದಿ ಹರಿತಾ ಇತ್ತು ಅಂದರೆ ಅದಕ್ಕೊಂದು 2 ಕಾಲದ ಅಂತಿಲ್ಲ, ಮೈಯೆಲ್ಲ ಕಾಲು. ಉರಿಯುವ ಬೆಂಕಿಗೆ, ಉರಿಯುವ ಕಿಚ್ಚಿಗೆ
ಮೈಯೆಲ್ಲ ಬಾಯಿ, ಎಲ್ಲಿ ಹಾಕಿದರೂ ಅದು ತಿಂತದು. ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಹೆಂಗೆ ಬೀಸಿದರೂ ಅದನ್ನು ವಸ್ತುವನ್ನು ಹಿಡಿದು ತಂದು ಒಗಿತದೆ. ಇಲ್ಲಿ ಕೈ ಅದಾವು, ಎರಡದಾವು, ಹೀಗೆ ಇಲ್ಲ, ಮೈಯೆಲ್ಲ ಕೈ. ಹಾಗೆ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ. ಭಕ್ತ ಆತ ಲಿಂಗವನ್ನು ಇನ್ನೂ ಹೊರಗಿಟ್ಟು ಆಚಾರವಂತನಾಗಿ ಪೂಜಿಸ್ತಿರ್ತಾನೆ. ಮಹೇಶ ಆ ಪೂಜೆಯಲ್ಲಿ ನಿಷ್ಠೆಯನ್ನು ಹೊಂದಿದಾನ. ಪ್ರಸಾದಿ ತನ್ನ ಎಲ್ಲ ಸರ್ವಸ್ವವನ್ನು ಲಿಂಗಕ್ಕೆ ಅರ್ಪಿಸಿದಾನ. ಪ್ರಾಣಲಿಂಗಿ ಲಿಂಗವೇ ತನ್ನ ಪ್ರಾಣ ಮಾಡಿಕೊಂಡಾನ. ಈಗ ಶರಣ ಸರ್ವಾಂಗವೆಲ್ಲ ಲಿಂಗ, ಅವನು ಲಿಂಗಮಯನೇ ಆದ. ಲಿಂಗ ಮತ್ತು ಅವ ಇಬ್ಬರು ಬೇರೆ ಬೇರೆ ಅಂತಲೇ ಅಲ್ಲ, ಸರ್ವಾಂಗವೆಲ್ಲ ಲಿಂಗ. ಅವರು ಮಾಡುವ ಕ್ರಿಯೆಯು ಲಿಂಗದ ರೂಪ, ಅವರು ಮಾತನಾಡುವುದೆಲ್ಲ ಲಿಂಗದ ರೂಪ. ಕೆರೆ ಹಳ್ಳ ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈದೆಗೆದರೆ ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ ಲಿಂಗವೇ ಕಾಣಬಹುದು. ಕೆರೆ ಒಳಗೆ ಬಾವಿ ಒಳಗೆ ಚಿಪ್ಪು ಗೊರಚೆ ಎಷ್ಟೇ ನಮಗೆ ಸಿಗ್ತಾವು. ಸಮುದ್ರ ಮೈ ತೆರಿತು ಅಂತಂದ್ರೆ ಅಲ್ಲಿ ರತ್ನಗಳದಾವು. ಒಂದು ವೇಳೆ ಒಬ್ಬ ಶರಣ ಮನದೆರೆದು ಮಾತನಾಡಿದ ಅಂದ್ರೆ ಲಿಂಗವೇ ಕಾಣಬಹುದು. ಅವನಲ್ಲಿ ಏನು ನಾವು ಕಾಣ್ತೀವಿ ಅಂದರೆ ಲಿಂಗವನ್ನೇ ಕಾಣ್ತೀವಿ, ದೇವನನ್ನೇ ಕಾಣ್ತೀವಿ. ಆತ ಶರಣ. ನೋಡ್ರಿ ಹೇಗಿರಬೇಕು ಅವರು. ಅದು ಆ ಭಾವ ಬರಬೇಕು. ಅದು ಯಾವಾಗ ಬರ್ತದ, ಇದಕ್ಕೆ ಏನು ಮಾಡಬೇಕಾಗ್ತದ ಅಂದ್ರೆ, ಇದನ್ನು ಮಾಡಬೇಕಂತ ಏನೇನೋ ಬೇರೆ ಬೇರೆ ಕಸರತ್ತು ಮಾಡಿದ್ರೆ ಆಗೋದಿಲ್ಲ. ಬಸವಣ್ಣವರೇ ಹೇಳ್ತಾರೆ, ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿಯಾಯಿತು, ಅರಿದೊಡೆ ಶರಣ ಮರೆದೊಡೆ ಮಾನವ. ಆವಾಗ ಹಿಂದಿನ ಕಾಲದಲ್ಲಿ ಉಣ್ಲಿಕ್ಕೆ ಕಂಚಿನ ಪಾತ್ರೆಯನ್ನು ಬಳಸ್ತಿದ್ದರು. ಈಗಿನ ಹಾಗೆ ಈ ಕಂಡ್ಯಾಳು ಇರಲಿಲ್ಲ, ಕನ್ನಡಿ ಇರಲಿಲ್ಲ. ಆ ಕಂಚಿನ ಪಾತ್ರೆಯಲ್ಲೇ ಮುಖ ನೋಡ್ಕೊಳ್ತಿದ್ರು. ಆ ಕಂಚಿನ ಪಾತ್ರೆಯನ್ನು ಚೆಂದಾಗಿ ತೊಳೆದ್ರು ಅಂದ್ರೆ, ತಿಕ್ಕಿ ತೊಳೆದ್ರು ಅಂದ್ರೆ ಅದರಲ್ಲಿ ಮುಖ ಕಾಣ್ತಿತ್ತು. ಸರಿಯಾಗಿ ತೊಳೆದಿರಲಿಲ್ಲ ಅಂದರೆ ಬರೀ ಉಣ್ಣಾಕಷ್ಟೇ ಅದನ್ನು ಉಪಯೋಗಿಸ್ತಿದ್ರು. ಆಗ ಮಾನವರು ನಾವೆಲ್ಲರೂ ಅದೇವಲ್ಲ, ಎಲ್ಲರೂ ಒಂದೇ ಅದೇವಿ. ಯಾರೋ ಅರಿತುಕೊಳ್ತಾರ, ಅರಿದೊಡೆ ಶರಣ ಮರೆದೊಡೆ ಮಾನವ. ಮರ್ತೀವಿ ಅಂದರೆ ಮಾನವರು, ಅರ್ತೀವಿ ಅಂದರೆ ಶರಣರು. ಶರಣರು ಅಂದರೆ ಮತ್ತೇನೋ ಅವರಿಗೆ ನಮಗೆ 2 ಕೈ ಇದ್ದು ಅಂದರೆ ಅವರಿಗೆ 4 ಕೈ ಇರ್ತಾವಂತ ಹಿಂಗೇನಿಲ್ಲ. ಮತ್ತು ಅವರು ನಮಗಿಂತ ಭಾರಿ ಗಳಿಸಿರ್ತಾರಂತ ಹೀಗೂ ಇಲ್ಲ. ಅವರು ಗಳಿಸೋದೇನೂ ಇರಬಹುದು, ಹೊರಗಡೆ ಅವರು ಹೇಗೋ ಇರಬಹುದು, ಆದರೆ ಅರ್ತಿರಬೇಕು. ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಆಯಿತು. ಪಾತ್ರೆ ಎಲ್ಲ ಒಂದೇ ಅದ, ಅದನ್ನು ಸರಿಯಾಗಿ ತಿಕ್ಕಿದ್ದೀವಿ ಅಂದರೆ ಅದು ಒಂದು ಕನ್ನಡಿ ಆಗ್ತದೆ, ಒಂದು ಬರೀ ಪಾತ್ರೆ ಉಣ್ಲಿಕ್ಕೆ ಬಳಸಲಿಕ್ಕೆ ಆಗ್ತದೆ. ಹಾಗೆ ನಾವು ಅರಿತುಕೊಂಡಿವಿ ಅಂದರೆ ಶರಣರಾಗ್ತೀವಿ, ಮರ್ತೀವಿ ಅಂದರೆ ಮಾನವರಾಗ್ತೀವಿ. ಎಲ್ಲವೂ ದೇವಮಯ ಅದ ಅಂತ ಅರ್ತೀವಿ ಅಂದರೆ ನಾವೇ ಶರಣರು. ದೇವನ ಒಂದು ವಿಸ್ತಾರ ರೂಪ ಅಂತ ಅರ್ತೀವಿ ಅಂದರೆ ನಾವೇ ಶರಣರು. ಆ ಭಾವ ಬರಬೇಕಾಗ್ತದೆ, ಮನಸ್ಸಿನಲ್ಲಿ ಬರಬೇಕಾಗ್ತದೆ. ಮತ್ತು ಅದು ಬರುವುದಿಲ್ಲ ಅಂತಲ್ಲ, ಭಾಳ ಸುಲಭವಾಗಿಯೂ ಬರ್ತದೆ. ನಮ್ಮ ಎಲ್ಲ ಈಗ ವ್ಯವಹಾರ ಈ ಭಾವನೆ ಮಾಡಿರುವುದು. ಆ ಭಾವವನ್ನು ನಾವು ಈಗ ಶರಣಗೊಳಿಸುವುದದ. ಮನೆಯ ಸಂಪರ್ಕದಿಂದ ಗ್ರಹದ ಸಂಗ ಮಾಡಿ ಮನುಷ್ಯ ಗೃಹಸ್ಥನಾದ. ಹೆಂಡತಿಯ
ಸಂಪರ್ಕದಿಂದ ಸಂಘದಿಂದ ಈತ ಪತಿಯಾದ, ಗಂಡನಾದ. ಸಂಪತ್ತು ನಮ್ಮ ಹತ್ತಿರ ಬಂತು ಅಂದರೆ ಸಂಪತ್ತಿನ ಜೊತೆಗೆ ಕೂಡಿ ನಾವು ಏನಾದೀವಿ, ಶ್ರೀಮಂತರಾದೀವಿ. ಕಾವಿ ತೊಟ್ಟಿವಿ ಅಂದರೆ ಕಾವಿಯ ಬಟ್ಟೆಯ ಸಂಪರ್ಕದಿಂದ ಸನ್ಯಾಸಿಗಳಾದೀವಿ. ಈಗ ಮಾಡಿದ್ದ್ಯಾವುದು, ನಮ್ಮ ಭಾವನೆ. ಹಾಗೆ ದೇವ ಭಾವ ನಮ್ಮಲ್ಲಿ ಬಂತು ಅಂದರೆ ನಾವು ಶರಣರಾಗೋದು. ಈಗ ಒಬ್ಬ ಮದುವೆ ಆದಂಥ ಮನುಷ್ಯನಿಗೆ ನೀನು ಯಾರು ಅಂತ ಕೇಳಿದ್ರೆ ನಾನು ಪತಿ ಅಂತ ಹೇಳ್ತಾನೆ. ಪತಿ ಅಂತ ಭಾವ ಹೇಗೆ ಬಂತು, ಮದುವೆ ಆದ ನಂತರ ಬಂತು. ಆಗ ಆ ಭಾವ ಶರಣ ಭಾವನೂ ಬರಬೇಕು, ಬರ್ತದದು. ನೋಡ್ರಿ, ಒಬ್ಬ ಹೆಣ್ಣು ಮಗಳು ಒಂದು ಮನೆಯಲ್ಲಿ ಬೆಳೆದಿರ್ತಾಳೆ. 10-15 ವರ್ಷ ಆ ಮನೆಯಲ್ಲಿ ಬೆಳೀತಾಳೆ. ಮುಂದೆ ಆಕೆಯನ್ನು ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಡ್ತಾರೋ. ಮದುವೆ ಆದ ಮರುದಿವಸನೇ ಮದುವೆ ಆಗಿ ಬಂದಿದ್ದಳಂದ್ರೆ ಅವಾಗ ಏನು ಹೇಳ್ತಾಳು ಅಂದ್ರೆ, ಇನ್ನು ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ. ಮತ್ತು ಇಷ್ಟು ದಿವಸ 15-20 ವರ್ಷ ಇದೇ ಮನ್ಯಾಗ ಅದಾಳ. ಮದುವೆ ಆಗಿ ಒಂದು ದಿವಸ ಆಗೈತಿ, ಇನ್ನು ನನ್ನ ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ. ನೋಡ್ರಿ ಭಾವ ಹೇಗೆ. ಆಕೆಗೆ ಈಗ ಆಕೆ ಮನೆ ಅಂತ ಅದು ಬಂತು. ಮುಂದೆ ಸಾವಕಾಶವಾಗಿ ಅಲ್ಲಿ ಆ ಮನೆಯಲ್ಲಿ ಎಲ್ಲ ಸಂಸಾರ ಶುರು ಆಯಿತು. 1-2 ಮಕ್ಕಳಾದು ಅಂದರೆ ಆಕೆ ಮನೆ ಯಾವುದಾಗ್ತದಂದ್ರೆ ಅದೇ ಮನೆ ಆಯಿತು. ಆಕೆ ಬೆಳೆದದ್ದು ಬೇರೆ ಮನೆ ಒಳಗೆ, ದೊಡ್ಡವಳಾದದ್ದು ಆ ಮನೆಯಲ್ಲಿ. ಎಲ್ಲ ಆಕೆಯ ತಾಯಿ ತಂದೆ ಆಕೆಯನ್ನು ಬೆಳೆಸಿದರು. ಈಗ ಆ ಮನೆ ಈಕೆಗೆ ಏನೂ ಸಂಬಂಧ ಇಲ್ಲ. ಆದರೆ ತಾನು ಯಾವ ಮನೆಗೆ ಬಂದಳು ಆ ಮನೆಯನ್ನೇ ತನ್ನ ಮನೆ ಅಂತ ತಿಳ್ಕೊಂಡ್ಳು. ಮುಂದೆ ಇದು ಇವ್ರ ಮನೆ ಯಾರ್ದಾಯಿತು, ಆಕೆ ಮನೆ ಆಯಿತು. ಆ ಮನೆ ಏನು ಸಂಬಂಧ ಇಲ್ಲ. ಆ ಮನೆಯ ಅಡ್ರೆಸ್ಸು ಈಕೆಗಿಲ್ಲ, ಈ ಮನೆಯ ಅಡ್ರೆಸ್ಸೇ ಈಕೆ. ನೀ ಯಾರು ಅಂತ ಕೇಳಿದ್ರೆ ನಾ ಈ ಮನೆಗೆ ಅಂತ ಹೇಳ್ತಾಳೆ. ತವ್ರ ಮನೆ ದೊಟ್ಟೆ ಹೇಳೋದಿಲ್ಲ. ಆ ಮನೆ ಹೆಂಗೆ ಆಯ್ತಲ್ಲ, ಹಾಗೆ ಈ ಜೀವನು ಹೇಗೆ ಒಬ್ಬ ಹೆಣ್ಣು ಮಗಳು ಭಾವಿಸಿ ಆಕೆ ತನ್ನ ಮನೆಯನ್ನು ಮಾಡ್ಕೊಳ್ತಾಳ, ಹಾಗೆ ಜೀವ ಮನುಷ್ಯ ಇಲ್ಲೆಲ್ಲ ಪ್ರಪಂಚದಾಗ ಇದು ನನ್ನ ಮನೆ, ನಾ ಬೆಳೆದನಿ, ಅದು ಇದು ಅಂತ ಎಲ್ಲ ಹೇಳ್ಕೊಳ್ತಾನೆ. ಯಾವಾಗ ಇವನಿಗೆ ದೀಕ್ಷೆ ಆಗ್ತದೆ, ದೀಕ್ಷೆ ಅಂದರೆ ಇನ್ನು ದೇವನ ಜೊತೆಗೆ ಈತನ ಸಂಪರ್ಕ, ಆ ದಿವಸದಿಂದ ಹಿಡಿದು ಇವ ಇನ್ನು ನನ್ನ ಮನೆ ಇದಲ್ಲ, ನನ್ನ ಮನೆ ಅಲ್ಲೈತಿ ಅಂತ ಅನ್ಬೇಕು, ಆ ಭಾವ ಬರಬೇಕು. ಅದರಲ್ಲಿ ಸಾಧನೆ ಅಳವಡಲಿಕ್ಕೆ ಶುರು ಆಯಿತು ಅಂದ್ರೆ ಕೊನೆಗೆ ಆ ಮನೆಯದನೇ ಅಡ್ರೆಸ್ ಉಳಿಬೇಕು. ನಾನು ದೇವನ ಮನೆಯವ, ನಾನು ಶಿವನ ವಂಶದವ, ನಾನು ಲಿಂಗದ ವಂಶದವ ಅನ್ನುವ ಭಾವ ಬರಬೇಕು. ಹೆಂಗೆ ಈಗ ಹೊರಗಡೆ ಪ್ರಪಂಚದಲ್ಲಿ ಬರ್ತದೆ ಹಂಗೆ ಪಾರಮಾರ್ಥಿಕವಾಗಿಯೂ ಬರ್ತದೆ. ಅದು ಶರಣರಿಗೆ ಬರ್ತದೆ, ಸಂತರಿಗೆ ಬರ್ತದೆ. ನಾವು ಮದುವೆನ ಆಗಿಲ್ಲ, ಬೇರೆ ಮನೆಗೆ ಹೋಗಿಲ್ಲ, ನಮಗೆ ಹೆಂಗೆ ಬರಬೇಕು? ಇವ ಇದೇ ಮನೆಯೊಳಗೆ ಅದಾನ, ಈಕೆ ಇದೇ ಮನೆಯಲ್ಲಿ ಅದಾಳ, ಆಕೆನ ಬೇರೆ ಮನೆಗೆ ಕೊಟ್ಟೇ ಇಲ್ಲ. ಕೊನೆ ತನಕನೂ ನಿಂದು ಮನೆ ಯಾವುದು ಅಂತಂದ್ರೆ ತಾಯಿ ತವ್ರ ಮನೆನ ನಂದು ಮನೆ ಅಂತೇಳಿ. ಯಾಕೆ ಬೇರೆ ಮನೆಗೆ ಹೋಗೇ ಇಲ್ಲ ಆಕೆ, ಮದುವೆನೇ ಆಗಿಲ್ಲ. ಹಂಗೆ ನಂಬುದು ಎಲ್ಲಾರ್ದು ನಂಬುದು ಇದೇ ಅಂತ ಯಾಕೆ ಹೀಗಾಗೈತಿ ಅಂದರೆ ನಾವು ಬೇರೆ ಮನೆಗೆ ಹೋಗೇ ಇಲ್ಲ. ನಮ್ಮ ಭಾವ ಬದಲಾಗುವುದು ಯಾವಾಗ? ಶರಣ ಭಾವ ಬರಬೇಕದು. ಅರಿದೊಡೆ ಶರಣ, ಮರೆದೊಡೆ ಮಾನವ. ಶರಣ ಆಗ್ಬೇಕಂತ ಹೇಳಿ ಯಾರಿಗಾರೆ ರೊಕ್ಕ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡ್ರೆ ಶರಣರಾಗೋದಿಲ್ಲ. ನಾವು ಯಾರೇ ಉಳಿದವ್ರು ಕರಿಬೋದು, ಇವರು ಶರಣರದಾರಪ್ಪ ಅಂಥೇಳಿ. ವಿಭೂತಿ ಅದು ಹಚ್ಚಾರ, ಲಿಂಗ ಧಾರಣ ಮಾಡ್ಯಾರ, ಅದಕ್ಕೆ ಇವ್ರಿಗೆ ನಾವು ಶರಣರಂತ ಕರಿಬೋದು. ಆದರೆ ಆತನಲ್ಲಿ ಭಕ್ತನ ಆಚಾರ, ಮಹೇಶನ ನಿಷ್ಠೆ, ಪ್ರಸಾದಿಯ ಸಮರ್ಪಣ ಭಾವ, ಪ್ರಾಣಲಿಂಗೀಯ ಲಿಂಗವೇ ತನ್ನ ಪ್ರಾಣ ಅನ್ನುವಂಥ ಭಾವ, ಕೊನೆಗೆ ಲಿಂಗ ಸತಿ ಪತಿ ತಾನು ಸತಿ ಅನ್ನುವಂಥ ಭಾವ ಬಂದೈತೋ ಬಿಟ್ಟೈತೋ ಅವನಿಗೆ ಗೊತ್ತು. ಹೊರಗೆ ನಾವು ಕರಿಬೋದು ಅಷ್ಟೇ. ಆ ಜ್ಞಾನವನ್ನು ನಾವು ಪಡಿಬೇಕಾಗಿತ್ತಂದ್ರೆ ನಮ್ಮಲ್ಲೇ ಅದನ್ನು ಅನುಭವ ಮಾಡಬೇಕು.
ಅದಕ್ಕೆ ಶರಣರು ಅನುಭಾವ ಮಂಟಪವನ್ನು ಮಾಡಿದರು. ಜ್ಞಾನವನ್ನು ಪಡಿಲಿಕ್ಕಾಗೇ ಇರುವುದು ಅದು. ಎಷ್ಟು ಜನ ಅದರಲ್ಲಿ ಜ್ಞಾನಿಗಳಾಗಿ ಹೋದರು. ಎಂತೆಂಥ ಸಾಮಾನ್ಯ ಮನುಷ್ಯರು ಅವರೆಲ್ಲ ಜ್ಞಾನಿಗಳಾದರು. ಡೋಹಾರ ಕಕ್ಕಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ಡೋಹಾರ ಕಕ್ಕಯ್ಯ ಭಾಳ ದೊಡ್ಡ ಶರಣರು, ಭಾಳ ನಿಷ್ಠಾವಂತ ಶರಣರು. ಒಂದು ಸಲ ಬಸವಣ್ಣವರು ದಾರಿ ಹಿಡಿದ ಬಿಜ್ಜಳನ ಮನೆ ಕಡೆ ಹೊಂಟಿರ್ತಾರೆ. ಇವರು ಪ್ರಸಾದ ತೋರಿ ಅಂತ ಹೇಳ್ತಾರೆ. ಆವತ್ತು ಬಸವಣ್ಣವ್ರಿಗೆ ಭಾಳ ಅವಸರ ಇರ್ತದೆ, ನಾನು ಮತ್ತೊಮ್ಮೆ ಬರ್ತೀನಿ ಅಂತ ಇವರು ಹೋದ್ರೆ ಹಾಗೆ. ಆವಾಗ ಡೋಹಾರ ಕಕ್ಕಯ್ಯನವರು ಇದು ಪ್ರಸಾದಕ್ಕೆ ಮಾಡಿದ ಅಪಮಾನ, ಇದು ಇನ್ನು ನಿಮಗೆ ಎಂದೂ ಪ್ರಸಾದ ಕೊಡೋದಿಲ್ಲ ಅಂತ ಅವ್ರು ನಿರ್ಧಾರ ಮಾಡಿದರು. ಮುಂದೆ ಅವರು ಯಾವಾಗಲೂ ಇವ್ರು ಕೇಳೋರು ಪ್ರಸಾದ ಕೊಡ್ರಿ ಅಂತ ಇವ್ರು ಬಾಗಿಲನ್ನ ಮುಚ್ಕೊಂಡಿರೋ, ಅವ್ರು ಪ್ರಸಾದ ಕೊಡೋರಲ್ಲ. ಇವರಿಗರೆ ಬಸವಣ್ಣವರಿಗೆ ಕಕ್ಕಯ್ಯನ ಮನೆಯ ಪ್ರಸಾದ ತೆಗೆದುಕೊಳ್ಬೇಕು ಅಂತ ಇವರಿಗೆ ಇಚ್ಛೆ. ಮುಂದೊಂದು ದಿವಸ ಇನ್ನು ಹೆಂಗೆ ಇವನ ಮನೆಯಾಗಿನ ಪ್ರಸಾದ ತೆಗೆದುಕೊಳ್ಳೋದು, ಕಕ್ಕಯ್ಯರ ಕೊಡೋಕೆ ತಯಾರಿಲ್ಲ. ಒಂದು ದಿವಸ ಒಂದು ಇರುವಿ ಒಂದು ಅಗಳ ಪ್ರಸಾದವನ್ನು ಹಿಡ್ಕೊಂಡು ಹೊರಗೆ ಬರ್ತಿತ್ತಂತ. ಆವಾಗ ಇವರು ಬಸವಣ್ಣವರು ಆ ಇರುವಿಗೆ ಒಂದು ಸಕ್ರೆ ಹರಳು ಕೊಟ್ಟು, ನೀ ಅದೊಂದು ಪ್ರಸಾದ ಕೊಡು ಅಂತ ಅದೊಂದು ಅಗಳನ್ನು ತೊಗೊಂಡ್ರು. ಅದನ್ನು ಹೋಗಿ ಮನೆಯೊಳಗೆ ಇಟ್ಟರು. ಪೂಜೆ ಮಾಡಿಕೊಂಡು ಪ್ರಸಾದ ತೆಗೆದುಕೊಳ್ಬೇಕು ಅಂತ. ಪೂಜೆ ಅದು ಆದ ಬಳಿಕ ಅಕ್ಕ ನಾಗಮ್ಮ ಅವರು ಇವರು ಎಲ್ಲರೂ ಕೂಡಿ ಇದು ಡೋಹಾರ ಕಕ್ಕಯ್ಯನ ಮನೆಯ ಪ್ರಸಾದ ಅಂತ ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿದರು. ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳ್ತಿದ್ರಲ್ಲ, ಅಂಥ ಕಕ್ಕಯ್ಯ ಈ ಶರಣ ಹಂತಕ್ಕೆ ತಲುಪಿದಾಗ ಹೆಂಗಿರ್ತಾನೆ ಮನುಷ್ಯ ಅನ್ನೋದನ್ನು ಅವ್ರು ಹೇಳ್ತಾರೆ. ಅನುಭವ ಮಂಟಪ ಎಂತೆಂಥವ್ರನ್ನ ಶರಣರನ್ನಾಗಿ ಮಾಡಿತ್ತು ನೋಡ್ರಿ. ಇವರೆಲ್ಲ ಕಕ್ಕಯ್ಯನಂಥವ್ರೆಲ್ಲರೂ ಶರಣರಾದರು. ಅವ ಹೇಳ್ತಾನೆ, ನೆನೆಯಲರಿಯೇ ನಿರ್ಧರಿಸಲರಿಯೇ ಮನವಿಲ್ಲವಾಗಿ, ಭಾವಿಸಲರಿಯೇ ಬೆರೆಸಲರಿಯೇ ಭಾವ ನಿರ್ಭಾವವಾಗಿತ್ತಲಾಗಿ, ಧ್ಯಾನ ಮೌನವನ್ನರಿಯೇ ಧ್ಯಾನ ಮೌನದಿಂದ ದೂರ ಇದ್ದ ಕಾರಣ, ಜ್ಞಾತೃ ಜ್ಞಾನ ಜ್ಞೇಯ ಇವುಗಳನ್ನು ಮೀರಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮ ಸುಖಿಯಾಗಿರ್ದೆನು ಅಂತ ಡೋಹಾರ ಕಕ್ಕಯ್ಯ. ನೆನೆಯಲರಿ ನಿರ್ಧರಿಸಲರಿ. ಯಾಕೆ ಅಂದರೆ ಮನಸ್ಸೇ ಇಲ್ಲ ಅಲ್ಲಿ. ಮನಸ್ಸಿದ್ರೇ ನಿರ್ಧರಿಸೋದು, ಮನಸ್ಸಿದ್ರೇ ನೆನೆಯುವುದು. ಮನಸ್ಸೇ ಇಲ್ಲ, ಏನು ನೆನೆಯುವುದು, ಏನು ನಿರ್ಧರಿಸೋದು. ಭಾವಿಸಲರಿಯೇ ಬೆರೆಯಲರಿಯೇ, ಭಾವನೆ ಇಲ್ಲ. ಭಾವಿದ್ರೇ ಕೂಡುವುದು, ಅಗಲುವುದು ಮತ್ತು ಭಾವಿಸುವುದು. ಏನಂತ ಭಾವಿಸುವುದು, ಅಲ್ಲಿ ಭಾವನೆ ಇಲ್ಲ. ಧ್ಯಾನ ಮತ್ತು ಮೌನದಿಂದನೂ ಅದನ್ನು ಅರಿಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅದು ಧ್ಯಾನಾತೀತ. ಧ್ಯಾನಾತೀತ ಮನಸ್ಸಿನ ಅತೀತ. ಅದನ್ನು ಹೇಗೆ ಧ್ಯಾನಿಸೋದು? ನಾನು ಹೆಂಗಾದೆ ಅಂದರೆ ಜ್ಞಾತೃ ಜ್ಞಾನ ಜ್ಞೇಯ, ಜ್ಞಾತೃ ಜ್ಞಾನ ಜ್ಞೇಯಗಳನ್ನು ಮೀರಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮ ಸುಖಿಯಾಗಿರ್ದೆ. ಅಭಿನವ ಮಲ್ಲಿಕಾರ್ಜುನನಲ್ಲಿ ಪರಮ ಸುಖಿಯಾದೆ. ಏನನ್ನು ಮೀರಿದೆ? ಜ್ಞಾತೃ ಜ್ಞಾನ ಜ್ಞೇಯ. ಇವಕ್ಕೆ ಮೂರಕ್ಕೆ ತ್ರಿಪುಟಿಗಳು ಅಂತ ಕರೀತಾರೆ. ಜ್ಞಾತೃ ಅಂದರೆ ತಿಳಿದುಕೊಳ್ಳುವವ, ಜ್ಞೇಯ ಅಂದರೆ ತಿಳಿದುಕೊಳ್ಳುವ ವಸ್ತು, ಜ್ಞಾನ ಅಂದರೆ ತಿಳಿದುಕೊಳ್ಳುವಿಕೆ. ಇವು ಮೂರನ್ನೂ ಮೀರಿ ಅಲ್ಲಿ ಆ ಸ್ಥಿತಿಯಲ್ಲಿ ಆತ ಲಿಂಗದ ಸ್ಥಿತಿಯಲ್ಲಿರುವವ. ನಾನು ತಿಳಿದುಕೊಳ್ತೀನಿ ಅನ್ನುವಂಥವು ಇಲ್ಲ, ತಿಳಿದುಕೊಳ್ಳಲಿಕ್ಕೆ ಮುಂದೊಂದು ವಸ್ತುನೂ ಇಲ್ಲ, ಮತ್ತು ತಿಳಿದುಕೊಳ್ಳುವಂಥ ಸಾಧನವೂ ಇಲ್ಲ. ಆ ಸ್ಥಿತಿಗೆ ಶರಣ ಸ್ಥಿತಿ. ಅಲ್ಲಿ ಏನದ ಅಂದರೆ ನಾನು ಪರಮ ಸುಖಿಯಾದೆ.
ಅಲ್ಲಿ ಬರೀ ಸುಖ ಅಷ್ಟೇ ಇರೋದು. ನಾನು ಅಂತ ಅಹಮನೂ ಇಲ್ಲ, ನಾನು ಅಂತ ಪ್ರಜ್ಞೆನೂ ಅಲ್ಲಿಲ್ಲ. ಜೀವಭಾವ ಹೋಗಿ ಶಿವಭಾವ ಬರಬೇಕು, ಅಹಂ ಹೋಗಿ ಶಿವಂ ಬರಬೇಕು. ಅದಕ್ಕೆ ಶರಣ ಸ್ಥಳ ಅಂತ ಕರೆಯೋದು. ಸುಖ ದುಃಖ ನಾಸ್ತಿ, ಪಂಚೇಂದ್ರಿಯ ಸುಖ ದುಃಖ ನಾಸ್ತಿ. ಆ ಮನುಷ್ಯನಿಗೆ ಅಲ್ಲಿ ಸುಖ ದುಃಖ ಇವುಗಳ ಪರಿವೇನೇ ಇರುವುದಿಲ್ಲ. ಆತ ಈ ಲೋಕದಲ್ಲೇ ಇರ್ತಾನೆ, ಆದರೂ ಸಹಿತ ಆತ ನಿಶ್ಚಿಂತನಾಗಿರ್ತಾನೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಲೋಕದೊಳಗೆ ನಾವು ಹುಟ್ಟೇವಿ ಅಂತಂದಾಗ ಕೆಲವು ಜನ ಬೈತಾರ, ಕೆಲವರು ಹೊಗಳ್ತಾರ. ಇದರ ಮಧ್ಯದಲ್ಲಿ ಸಮಾಧಾನಿಯಾಗಿರಬೇಕು. ನಾವೇನು ತಿಳ್ಕೊಳ್ತೀವಿ, ಒಂದೊಂದು ಸಲ ಭಾಳ ದುಃಖ ಪಟ್ಟುಕೊಳ್ತೀವಿ. ಯಾರೇ ನಮ್ಮನ್ನು ಹೊಗಳಲಿಲ್ಲ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ಅಂದರೆ ಏನು ಮಾಡ್ತೀವಿ? ಏನಪ್ಪ ನನ್ನ ಜೀವನ, ನನ್ನ ಯಾರೂ ಹಚ್ಕೊಳ್ಳೋದಿಲ್ಲ, ಎಲ್ಲರೂ ಕೈ ಬಿಟ್ಟರು ಅಂತೀವಿ. ಆದ್ರೆ ಎಲ್ಲರೂ ಕೈ ಬಿಟ್ಟಾಗನೇ ದೇವ್ರ ಕೈ ಹಿಡಿತಿರ್ತಾನೆ. ಒಂದು ನೌಕಿತ್ತು ನೀರಿನೊಳಗೆ, ನದಿಯಲ್ಲಿ ನಾವಿತ್ತು. ಆ ನಾವದಲ್ಲಿ ಜನರು ಹೆಚ್ಚಾಗಿ ನಾವ ಮುಳುಗಾಕತ್ತಿತ್ತು. ಆವಾಗ ಇದು ಮುಳುಗ್ತದ ಬಾ ಅಂಥೇಳಿ ಎಲ್ಲ ಜನ ಜಿಗಿದು ಅವ್ರು ಹೋದರು. ಎಲ್ಲರೂ ಹೋದ ಬಳಿಕ ಅದು ಡೋಣಿ ತೇಲಾಕತ್ತು. ಇದನ್ನು ಒಬ್ಬ ನೋಡಿದ ಮನುಷ್ಯ, ಅವನನ್ನು ಯಾರೂ ಹಚ್ಕೊಡೋದಿಲ್ಲ ಅಂತ ಅವನು ನಿರಾಶೆ ಆಗಿದ್ದ. ಎಲ್ಲರೂ ಇದ್ದಾಗ ಅದು ಮುಳುಗಾಕತ್ತಿತ್ತು, ಎಲ್ಲರೂ ಕೈ ಬಿಟ್ಟು ಹೋದ ಬಳಿಕ ತೇಲಾಕತ್ತಿತ್ತು. ಹಂಗೆ ಸಂಸಾರದೊಳಗೆ ನಮಗೆ ಯಾರೂ ಹಚ್ಕೊಳ್ಳಿಲ್ಲ ಅಂದರೆ ಹಿಗ್ಗಿ ಹಚ್ಕೊಳ್ಬೇಕು, ಇನ್ನು ನಾನು ತೇಲ್ತೀನಿ ಅನ್ನಬೇಕು, ಇನ್ನು ನನ್ನ ಜೀವನ ಖರೆ ಜೀವನ ಇರುವುದು ಅನ್ನಬೇಕು. ಯಾರೇ ಭಾಳ ಹಚ್ಕೊಂಡ್ರು ಅಂದರೆ ಇನ್ನು ಮುಳುಗಿಸ್ತಾರ ಅಂತ ತಿಳ್ಕೋಬೇಕು. ಇನ್ನು ಇವ್ರದ್ದು ಭಾರ ಹೆಚ್ಚಾಗ್ತದೆ, ಅವ್ರದ್ದೆಲ್ಲ ತಾಪತ್ರ ಹೆಚ್ಚಾಗಿ ಇನ್ನು ಮುಳುಗಿಸ್ತಾರ ಅಂತ ತಿಳ್ಕೋಬೇಕು. ಯಾರೂ ಇಲ್ಲ ಅಂದರೆ ಆರಾಮದೆ ಅಂತ ಅವರು ಹಾಗೆ ತಿಳ್ಕೊಳ್ತಾರೆ ಶರಣರು. ನಾವು ಸುಖ ದುಃಖ ಎಷ್ಟು ತಾಪ ಮಾಡ್ಕೊಳ್ತೀವಿ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಹೆಂಗಿದ್ರೆ ಏನು ಜೀವನದಾಗ, ಕ್ವಚಿದ್ ಭೂಮೌ ಶಯ್ಯ ಕ್ವಚಿದಪಿ ಚ ಪರ್ಯಂಕ ಶಯನಂ ಕ್ವಚಿದ್ ಕಂಥಾಧಾರಿ ಕ್ವಚಿದಪಿ ಚ ಪೀತಾಂಬರಧರ ಕ್ವಚಿದ್ ಭಿಕ್ಷಾಶಯನಂ ಕ್ವಚಿದಪಿ ಚ ಶಾಲೋದನ ರುಚಿ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಸುಖಂ ವಾ ದುಃಖಂ. ಅವ ಹೇಳ್ತಾನೆ, ಮೈ ಮೇಲೆ ಒಂದೊಂದು ಸಲ ಪೀತಾಂಬರ ತೊಟ್ಕೊಳ್ಳೋ ಅಂಥ ಪ್ರಸಂಗ ಬರ್ತದೆ, ತೊಟ್ಕೊಳ್ಳೋನು. ಇನ್ನೊಂದು ಸಲ ಹರಿದ ಬಟ್ಟೆ ಹಾಕೊಳ್ಳೋ ಅಂಥ ಪ್ರಸಂಗ ಬರ್ತದೆ, ಹಾಕೊಳ್ಳೋನು. ಎರಡೂ ಇದ್ದಾಗೂ ಸಂತೋಷವಾಗಿರಬೇಕು. ಮೈ ಮೇಲೆ ಸಾದಾ ಬಟ್ಟೆ ಇದ್ದಾಗೂ ಸಂತೋಷ ಇರಬೇಕು, ಪೀತಾಂಬರ ಇದ್ದಾಗೂ ಸಂತೋಷ ಇರಬೇಕು. ಯಾಕಂತ ಕೇಳ್ತಾನವ, ಯಾಕಂದ್ರೆ ಬಟ್ಟೆ ಭಾಳ ಮಹತ್ವ ಅಲ್ಲ, ಮೈ ಭಾಳ ಮುಖ್ಯ ಅದ. ಮೈಗೆ ಆಶ್ರಯ ಆಗಲಿ ಅಂತ ಬಟ್ಟೆ ಹಾಕ್ಕೊಳ್ಳೋದು. ಆ ಬಟ್ಟೆನೇ ಮೈಗೆ ಭಾರ ಆಗ್ತಿತ್ತಂದ್ರೆ ಬಟ್ಟೆ ತೊಗೊಂಡು ಏನು ಮಾಡೋದು? ಆನಂತರ ಒಂದು ಸಲ ಭಿಕ್ಷಾಶಯನಂ, ಭಿಕ್ಷಾ ಬೇಡುವ ಪ್ರಸಂಗ ಬರಬಹುದು. ಇನ್ನೊಂದು ಸಲ ಶಾಲ್ಯೋದನ ರುಚಿ, ಪಂಚ ಪಕ್ವಾಣದ ಆಹಾರ ಸಿಗಬಹುದು. ಆದರೆ ಎರಡೂ ಉಣ್ಣಾಗೂ ಅಷ್ಟೇ ಸಂತೋಷವಾಗಿರಬೇಕು ಅಂತ. ಯಾಕ ಅಂತ ಕೇಳ್ತಾನೆ. ಏನು ಉಂಡ್ರೆ ಏನೋ ಅನ್ನನೇ ಉಣ್ಬೇಕಲ್ಲ, ಮತ್ತು ಏನು ಉಂಡ್ರೆ ಏನೋ ಹಸಿವು ಇರಬೇಕಲ್ಲ. ಶಾಲೋದನ ರುಚಿ ಅದ, ಅನ್ನ ಅದ, ಪಂಚ ಪಕ್ವಾಣದ ಅನ್ನ ಅದ, ಅದರ ಹಸಿವೇ ಇಲ್ಲ. ಏನು ಮಾಡೋದು? ಕಟ್ಟಿ ರೊಟ್ಟಿನ ಅದ, ಹಸಿವು ಅದ. ಆ ಕಟ್ಟಿ ರೊಟ್ಟಿನೇ ಅಮೃತ ಆಗ್ತದೆ. ಅದು ಹಸಿವು ಬಹಳ ಮುಖ್ಯ. ಉಣ್ಣುವುದು
ಎಲ್ಲರೂ ಅದನ್ನೇ ಉಣ್ಣೋದು. ಬಂಗಾರ ಪಾತ್ರೆದಾಗ ಉಂಡ್ರು ರೊಟ್ಟಿನ ಉಣ್ಬೇಕು, ಅನ್ನನೇ ಉಣ್ಬೇಕು. ನಾವು ಕೈಯಾಗ ಉಂಡ್ರು ಅದನ್ನೇ ಉಣ್ಬೇಕು. ಪಾತ್ರೆಗಳಷ್ಟೇ ಬೇರೆ ಬೇರೆ. ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತು ಉಣ್ತಾರೆ, ನಾವು ನೆಲದ ಮೇಲೆ ಕೂತು ಉಣ್ತೀವಿ. ಎಲ್ಲಿ ಕೂತು ಉಂಡ್ರೆ ಏನು ಅನ್ನನೇ ಉಣ್ಬೇಕಲ್ಲ. ಆನಂತರ ಅವರೇನಂತಾರೆ, ಇನ್ನೊಂದು ಒಂದು ಸಲ ಹರಿದ ಚೀಲ ತಟ್ಟ ಮೇಲೆ ಮಲ್ಕೊಳ್ಳೋ ಪ್ರಸಂಗ ಬರ್ತದೆ. ಇನ್ನೊಂದು ಸಲ ಮಂಚದ ಪರ್ಯಂಕ ಶಯನಂ, ಮಂಚದ ಮೇಲೆ ಮಾಸ್ಟರ್ ಬೆಡ್ ಮೇಲೆ ಮಲಗಾಕ ಸಿಗ್ತದೆ ಅವಕಾಶ. ಎಲ್ಲಿ ಮಲಗಿದ್ರೆ ಏನು, ನಿದ್ರೆ ಭಾಳ ಮುಖ್ಯ. ಮಂಚಿದ್ರೆ ಏನು, ನೆಲ ಇದ್ದರೆ ಏನು. ಮಾಸ್ಟರ್ ಬೆಡ್ ಮೇಲೆ ಮಲಗಿದ್ರೆ ನಿದ್ದೆ ಹತ್ತಲಿಲ್ಲ ಅಂದ್ರೆ ಮಾಸ್ಟರ್ ಬೆಡ್ ಎದಕ್ಕಿರೋದು, ಹೊತ್ಕೊಂಡು ತಿರುಗಾಡಕ್ಕಿರೋದು ಏನು, ಮಲ್ಕೊಳಕ್ಕನೇ ಇರೋದು. ಮಲ್ಕೊಳಕ್ಕನೇ ಇರೋದಂದ್ರೆ, ನಿದ್ರೆ ಮಾಡಾಕನೇ ಇರೋದಂದ್ರೆ, ಹರಿದ ಚೀಲ ತಟ್ಟ ಮೇಲೆ ಮಲಗಿದ್ರು ನಿದ್ರೆ ಹತ್ತಿತ್ತಂದರೆ ಮತ್ತೇನದ, ಮಜಾದಾಗಿರ್ಬೋದು. ಅದಕ್ಕೆ ಅವ ಹೇಳ್ತಾನೆ, ಕ್ವಚಿದ್ ಭೂಮೌಶಯ್ಯ, ಒಂದು ಸಲ ಭೂಮಿ ಮೇಲೆ ಮಲ್ಕೊಳ್ಳೋಂಥ ಪ್ರಸಂಗ ಬಂದ್ರೂ ಏನು ನಾವು ಭಾಳ ಚಿಂತೆ ಮಾಡೋಂಗಿಲ್ಲ. ಕ್ವಚಿದಪಿಚ ಪರ್ಯಂಕ ಶಯನಂ, ಇನ್ನೊಂದು ಸಲ ಮಂಚದ ಮೇಲೆ ಮಲ್ಕೊಳ್ಳೋಂಗ ಪ್ರಸಂಗ ಬಂತಂದ್ರೂ ಅವಾಗೂ ಸಂತೋಷ. ಜೀವನದಾಗ ಅವು ಎಲ್ಲನೂ ಇರುವುದೇ. ಹೀಗೆ ಈ ಶರಣ ಭಾವಿಸ್ತಾನ ಮತ್ತು ಉಳಿದದ್ದು ಅವ ಯಾವುದೂ ತಲೆಯಾಗ ಹಾಕ್ಕೊಳ್ಳೋದಿಲ್ಲ. ಆತನ ಶರೀರನೇ ಒಂದು ಲಿಂಗಮಯ ಆಗಿರ್ತದೆ, ಆತನ ಮನಸ್ಸೆಲ್ಲ ಲಿಂಗಮಯ ಆಗಿರ್ತದೆ. ಅದು ಕಾಡ್ತದೆ, ಇದು ಬಿಡ್ತದೆ, ಅವರು ಇವರು ಇಲ್ಲ. ಶರಣನ ಲಿಂಗ ಅಂದ್ರೇ ಆನಂದ. ಈಗ ನಾವು ಹೇಗೆ ನೋಡಿದೀವಲ್ಲ, ಭಕ್ತನಿಗೆ ಆಚಾರಲಿಂಗ, ಮಹೇಶನಿಗೆ ಗುರುಲಿಂಗ, ಪ್ರಸಾದಿಗೆ ಶಿವಲಿಂಗ, ಪ್ರಾಣಲಿಂಗಿಗೆ ಜಂಗಮಲಿಂಗ, ಮತ್ತು ಈಗ ಶರಣನಿಗೆ ಆನಂದಲಿಂಗ. ಇನ್ನು ಐಕ್ಯಕ್ಕೆ ಕೊನೆಗೆ ಮಹಲಿಂಗ ಒಂದು ಉಳಿತು. ಶರಣನ ಲಿಂಗ ಯಾವುದಂದ್ರೆ ಆನಂದ. ಆತ ಆನಂದವಾಗೇ ಇರುವವ ಶರಣ. ದುಃಖ ಪಟ್ಕೊಂಡ ಅಂದರೆ ಶರಣ ಅಲ್ಲ. ಆ ಡೋಹಾರ ಕಕ್ಕಯ್ಯವರು ಎಷ್ಟು ಆನಂದವಾಗಿದ್ದರು. ಎಲ್ಲ ಶರಣರ ಕಲ್ಯಾಣ ಬಿಟ್ಟು ಹೋದ ಬಳಿಕ, ಬಸವಣ್ಣವರು ಕೂಡಲ ಸಂಗಮಕ್ಕೆ ಹೋದ ಬಳಿಕ ಪಾಪ ಇವರೇ ಕಕ್ಕಯ್ಯನವರೇ ಚನ್ನ ಬಸವಣ್ಣವರನ್ನು, ಅಕ್ಕ ನಾಗಮ್ಮನನ್ನು, ಉಳಿದಂಥ ಎಲ್ಲರನ್ನ ಉಳುವಿಗೆ ದಾರಿ ತೋರಿಸಿ, ದಾರಿ ಆ ಕಡೆಯಿಂದ ಅವ್ರನ್ನ ಬಿಟ್ಟು ಕಕ್ಕೇರಿ ತನಕ ಹೋದ್ರಂತ. ಅಲ್ಲಿ ಅವ್ರು ಪ್ರಾಣ ಬಿಟ್ಟರು ಅಂತ ಹೇಳ್ತಾರೆ. ಬಿಜ್ಜಳನ ಸೇನೆ ಜೊತೆಗೆ ಹೋರಾಟ ಮಾಡಿ ಕೊನೆಗೆ ಅಲ್ಲಿ ಅವ್ರು ಪ್ರಾಣ ಬಿಟ್ಟರು. ಇವ್ರನ್ನ ಎಲ್ಲರನ್ನು ಉಳಿಸಿದರು, ವಚನಗಳನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ನೋಡ್ರಿ ಎಂತೆಂಥ ಶರಣರು. ಡೋಹಾರ ಕಕ್ಕಯ್ಯ ಆತ, ನಾನು ಪರಮ ಸುಖಿಯಾದೆ, ನನ್ನಲ್ಲಿ ಪರಮ ಸುಖ ಅದ. ಅಕ್ಕ ಮಹಾದೇವಿ ಅವರದು ಹೇಳಿದರು, ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದಡೆ